So hi guys, welcome back to my YouTube channel. ಸೊ ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಇವಾಗ ನಾವು ಮಮ್ಮಿ ಮನೆ ಹತ್ರ ಹೋಗಬೇಕು. ಬಿಕಾಸ್ ಅಲ್ಲಿ ನಮ್ಮ ಗಾಡಿ ಬರ್ತಿದೆ, ಐ ಮೀನ್ ಮಿನಿ ಬಸ್. ಅಲ್ಲೋಗಿ ನಾವೆಲ್ಲ ಗಾಡಿ ಹತ್ಕೊಂಡು ಹೋಗಬೇಕಾಗಿದೆ. ಸೊ ಬನ್ನಿ ಹೋಗೋಣ. ಸೊ ಎಲ್ಲರೂ ಬಸ್ ಹತ್ತಿದ್ದೀವಿ. ಹಾಯ್, ನಮ್ಮ ಮಾಮ ಇವರು, ನಮ್ಮ ಶಾಂತಮ್ಮ, ನಮ್ಮ ಆಂಟಿ, ನಮ್ಮ ಬೆಳ್ಳಿ, ನಮ್ಮಮ್ಮ. ಫೈಟಿಂಗ್ ನಡೀತಿದೆ ಇಲ್ಲಿ ಸೀಟ್ಗೋಸ್ಕರ. ನಮ್ ನೀವು ಕಾಣಿಸ್ತಾನೆ ಇಲ್ಲ. ನಮ್ಮ ಭಾರತೀಯಪ್ಪ. ಇವಾಗ ಎಲ್ಲಾರು ತಾತ್ಕುಣಿಗೆ ಹೋಗ್ಬಿಟ್ಟು ಲೈಟಾಗಿ ಹನಿ ಹನಿ ಮಳೆ ಆಗ್ತಿದೆ. ಜೋರಾಗಿ ಬರುತ್ತಾ, ನೋಡೋಣ ಏನಾಗುತ್ತೆ ಅಂತ. ಸೊ ಎಷ್ಟು ಜನ ಇದ್ದಾರೆ ನೀವೇ ನೋಡಿ. ಮುರಳಿ ಅಣ್ಣ ಕಡೆ ಬಾಮ್ಮ, ಚರಿ ಪುಟ್ಟ, ಅಲ್ಲಿ ಕಾವ್ಯಕ್ಕ ಅವರು, ಅಪ್ಪಾಜಿ, ಚಾರ್ವಿ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಬನ್ನಿ ಬಸ್ ಹತ್ತೋಣ. ಬನ್ರಿ ಅಲ್ಲಿ ಫಸ್ಟ್ ಇಲ್ಲೇ ಇರ್ಬೇಕು. ನಮ್ ಸುಕನ್ಯಕ್ಕ ನಮ್ಮೊಳಮ್ಮ ಮೇನು ರೈಸ್ ಚರಿ ಬ್ಲಿಂಕಿಯ ರೈಸ್. How does cat say? Dog. What does dog say? What does tiger say? What does goat say? Goat. What does cherry say? What does cherry say? How will mommy scold you? How will mommy remove your drishti? How will mommy remove your drishti? How will Appaji drive the car, Cherry? How will Appaji drive the car? ಕಾರ್. ಬೆಳಗ್ಗೆ 5 ಗಂಟೆ 4:15 ರೀಚ್ ಆಯ್ತದೆ ಗಾಡಿ. ಸರಿನಾ? 7:30 ಅಷ್ಟೇ ದರ್ಶನ ಮಾಡಬೇಕು. 7:30 ದರ್ಶನ ಮಾಡಿದ್ರೆ ಹರ್ಷ ಟಿಫನ್ಗೆ ಅರೇಂಜ್ ಮಾಡೋನು. ಅಲ್ಲೇ ರೂಮ್ಸ್ ಇದೆ, ಅಲ್ಲೇ ಮಾಡ್ಕೊಳ್ಳೋಣ. ಬೇಗ ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೋಬೇಕು. ಶಿವಮೊಗ್ಗದಲ್ಲಿ ಯಾವುದೇ ಹೆಂಡತಿಯವರು ಎಲ್ಲ ಟೈಮ್ ಕವರ್ ಅದಾದ್ಮೇಲೆ ಸಪ್ರೇಟ್ ನೋಡ್ಕೊಂಡು ಆಮೇಲೆ ನಾನು ಮಮ್ಮಿಗೆ ಹೇಳ್ತಿದ್ದೆ ಬೆಲ್ಟ್ ತಂದಿಲ್ಲ. ಹಾಯ್ ಮಾಡ್ರಿ. ನಮ್ ನೋಡಮ್ಮ ಏನ್ ಚಿಕ್ಕದಾಗಿ ಮಧ್ಯದಲ್ಲಿ ಕೂತ್ಕೊಂಡು ಸಾಂಗ್ ಹಾಕ್ಕೊಂಡು ಎಲ್ಲರೂ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ಸೊ ಕಾಪಿ ರೈಟ್ಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ. ಸೊ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಈ ಕಡೆ ಅಮ್ಮ ಅಣ್ಣ ಕೂತಿದ್ದಾರೆ, ಈ ಕಡೆ ಕಾವ್ಯಕ್ಕ ಮತ್ತು ಮೊಮ್ಮ ಕೂತಿದ್ದಾರೆ, ಇಲ್ಲಿ ಮಾಮ ಅತ್ತೆ ಕೂತಿದ್ದಾರೆ, ಸೌಮ್ಯತೆ, ದೀಕ್ಷು, ಮಕ್ಕಳುಗಳು ಮತ್ತು ಲತಕ್ಕ, ಚಾರ್ವಿ. ಹಿಂದ್ಗಡೆ ಪಾರ್ಟಿ ನಡೀತಿದೆ. ನಮ್ಮ ದೊಡ್ಡಮ್ಮ ಫಸ್ಟ್ ಡ್ಯಾನ್ಸ್ ಆಡಬೇಕು ಅಂತ ಎದ್ದು ನಿಂತ್ಕೊಂಡ್ಬಿಟ್ರು. ಆದರೆ ಡ್ಯಾನ್ಸ್ ಆಡ್ತಿದ್ರು, ಕ್ಯಾಮ್ರಾ ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ರು ನಾಚಿಕೆ ಪಟ್ಕೊಂಡು.
ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಇಲ್ಲಿ ಗಾಡಿ ನಿಲ್ಸಿದೀವಿ. ನಮ್ಮ ಮಾಮ ಅವರು ನೋಡೋಣ ಎಷ್ಟು ಹಾಕ್ಸ್ತಾರೆ ಅಂತ ಪೆಟ್ರೋಲು. ಇವರೇ ನಮ್ಮ ಡ್ರೈವರ್ ಅಂಕಲ್. ಆಯ್ ಮಾಡಿ ಅಂಕಲ್. ಟೈಮ್ ಇವಾಗ 10:43 ಆಗಿದೆ. ಇವಾಗ ಎಲ್ಲರೂ ಹೋಟ್ಲ್ ಹತ್ರ ನಿಲ್ಸಿದ್ದೀವಿ ಊಟ ಮಾಡೋಕ್ಕೆ ಅಂತ. ನಾವು ಯಾರೂ ಹೋಗಿಲ್ಲ, ಬರೀ ಗಂಡು ಮಕ್ಳುಗಳು ಮಾತ್ರ ಹೋಗಿದ್ದಾರೆ ಊಟ ಮಾಡೋಕ್ಕೆ. ಸೊ ಬಸ್ಸಲ್ಲಿ ಇಷ್ಟು ಜನ ಇದ್ದೀವಿ. ಇನ್ನೆಲ್ಲರೂ ಕೆಳಗಡೆ ನಿಂತ್ಕೊಂಡಿದ್ದಾರೆ ಗಾಡಿ ತಗೊಂಡು. ಮಕ್ಕಳೆಲ್ಲ ಅಲ್ಲಿ ಅಂಗಡಿ ಹತ್ರ ತಿಂಡಿಗೆ ಅಂತ ಓಡಾಡ್ತಾ ಇದ್ದಾರೆ, ಎಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಅಂತ. ಸೊ 4:50ಗೆ ನಾವು ಸಿಗಂದೂರು ಬ್ರಿಡ್ಜ್ ಹತ್ರ ಇದ್ದೀವಿ. ಎಲ್ಲ ಫೋಟೋ ಸೆಷನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಸಿಗಂದೂರು ಟೆಂಪಲ್ಗೆ ನಾವೆಲ್ಲ ರೀಚ್ ಆಗಿಬಿಡ್ತೀವಿ. ಎಲ್ಲರೂ ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಸರಿ, ಪಪ್ಪನು ನಿದ್ದೆ ಮಾಡಿದ್ದಾರೆ. ಇವಾಗ ಸುಮ್ಮನೆ ಸಿಗಂದೂರು ಬ್ರಿಡ್ಜ್ ಪಾಸ್ ಆದಮೇಲೆ ನಿಲ್ಸಿದ್ದಾರೆ, ಬಿಕಾಸ್ ಟೀ ಕುಡಿಬೇಕಂತೆ. ಎಲ್ಲರೂ ನಿಂತ್ಕೊಂಡು ಅಲ್ಲಿ ಕೆಳಗಡೆ ಇಳಿದು ಟೀ ಕುಡಿಯೋಕೆ ಹೋಗಿದ್ದಾರೆ. ನಾವೆಲ್ಲ ಇನ್ನೂ ತೂಗುಳಿಸ್ಕೊಂಡು ಕೂತಿದ್ದೀವಿ. ಏನು ಮಾಡ್ತಾವನಿ? ಸೊ 5:22ಕ್ಕೆ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಆಗಲೇ ತುಂಬ ಜನ ಬಂದು ಗಾಡಿ ನಿಲ್ಸ್ಕೊಂಡಿದ್ದಾರೆ. ನಾವು 5 ಗಂಟೆ 4 ಗಂಟೆ ಅಷ್ಟೆಲ್ಲ ಹೋದರೆ ಜನ ಇರಲ್ಲ ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಇವಾಗೇ ಜಾಸ್ತಿ ಜನ ಇದ್ದಾರೆ. ಎಲ್ಲರೂ ಬಸ್ಸಿಂದ ಇಳಿತಾ ಇದ್ದಾರೆ. ತುಂಬಾ ಗಾಡಿಗಳಿವೆ. ರೋಡ್ ಮೇಲೆಲ್ಲ ಆರಿಸ್ಕೊಂಡು ಮಲ್ಕೊಂಡಿದ್ದಾರೆ. ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಎಲ್ಲರೂ ಆಚೆನೇ ಇದ್ದಾರಲ್ಲ. ನೋಡೋಣ, ಆಗ ಇಳಿದು ಫಸ್ಟು ಫ್ರೆಶ್ ಅಪ್ ಆಗಬೇಕು. ಎಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ, ತಂಬಿ ಮಾಮ ಎಲ್ಲರೂ ರೆಡಿ ಆಗಿದ್ದೀವಿ. ನಾನು ಕೂಡ ಹೀಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ದರ್ಶನಕ್ಕೆ ನಿಂತಿದ್ದೀವಿ. ಟೈಮ್ ಆಲ್ರೆಡಿ 6:26 ಆಗಿಬಿಟ್ಟಿದೆ. ಇಲ್ಲಿಂದಲೇ ಕ್ಯೂ ಆಗಿಬಿಟ್ಟಿದೆ, ತುಂಬ ರಶ್ ಇದ್ದಾರೆ. ಸೊ ಬಸವ ಎಲ್ಲ ಇದ್ದಾರೆ ನೋಡಿ, ಚೆನ್ನಾಗಿದ್ದಾನೆ ಬಸವ. ಸೊ ಎಷ್ಟು ಚಂದ ಇದೆ ನೋಡಿ ನಮ್ಮ ಬಸವ. ದೇವಸ್ಥಾನ ಮುಗ್ದವರೆಲ್ಲ ಹೋಗ್ಬಿಟ್ಟಿದ್ದಾರೆ ನಮ್ಮನ್ನ ಬಿಟ್ಟು ಫಸ್ಟ್ ಟೈಮ್ನೇ ದರ್ಶನಕ್ಕೆ. ನಾವು ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನೋಡಿ ಹೀಗೆ ಕಾಣಿಸ್ತಿದೆ ನಮ್ಮ ನಂದಿ. ಇನ್ನೇನು ದೇವಸ್ಥಾನ ನಂದಿ. ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಫಸ್ಟ್ ಕ್ಲಾಸ್ ದರ್ಶನ ಆಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಆಲ್ಸೋ ಮಂಗಳಾರತಿ ಕೂಡ ಆಯಿತು. ನಾನು ಮಾಮ ಇಬ್ಬರೇ ಸಪ್ರೇಟ್ ಆಗೋದ್ವಿ. ಅಮ್ಮ ಅವರೆಲ್ಲ ಜೊತೆಲಿ ಬರ್ತಾ ಇದ್ದಾರೆ, ಅಮ್ಮ ಅಣ್ಣ ಅತ್ತೆದಿರೆಲ್ಲ. ಸೊ ಅವ್ರಿಗೋಸ್ಕರ ಇವಾಗ ದೇವಸ್ಥಾನ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದೇ ಬಿಟ್ಟರು ನಮ್ಮ ಮಾಮ, ಚಿಕ್ಕ ಮಾಮ. ನಮ್ಮಮ್ಮನೂ ಬಂದರು. ಮಿಗ್ದೋರಲ್ಲಿ ನಮ್ಮ ಅಣ್ಣವ್ರಿಗೆ ವೆಯ್ಟ್ ಮಾಡಬೇಕು ಅಷ್ಟೇ. ಎಲ್ಲರೂ ಬಂದರು. ಇವಾಗ ನಮ್ಮ ಅಣ್ಣಂಗೆ ಒಬ್ಬನಿಗೆ ಇವಾಗ ವೆಯ್ಟ್ ಮಾಡ್ತಾ ಇರೋದು. ಅವ್ನು ಬಂದಮೇಲೆ ಹೊರಡೋದು ಇವಾಗ. ಸೊ ಇವಾಗ ಪ್ರಸಾದ ತಗೊಳ್ಳೋಣ. ತೀರ್ಥ ಸೊ ಜನ ನೀವೇ ನೋಡ್ತಾ ಇರ್ಬೋದು ಎಷ್ಟಿದ್ದಾರೆ ಅಂತ. ಸೊ ಇವಾಗ ಭೂತರಾಯನ ಗುಡಿಗೆ ಹೋಗೋಣ ಬನ್ನಿ. ಸೊ ಭೂತರಾಯನ ಗುಡಿ.
ಇವಾಗ ಫೋಟೋ ಸೆಷನ್ ನಡೀತಿದೆ ಎಲ್ಲರದು. ಸಿಗಂದೂರು ಚೌಡೇಶ್ವರಿ ಅನ್ನೋ ಒಂದು ಬೋರ್ಡ್ ಮುಂದೆ ಎಲ್ಲರೂ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅವ್ರು ಹೋಗ್ಲಿ ಅಂತ. ಅವರೆಲ್ಲ ಹೋದ್ಮೇಲೆ ತಗೊಳ್ಳೋಣ. ಸೊ ಇವಾಗೆಲ್ಲ ಫೋಟೋ ಸೆಷನ್ ಮುಗೀತು. ಇವಾಗೆಲ್ಲ ಸಕ್ಕರೆ ಬೈಲ್ ಕಡೆ ಹೋಗಬೇಕು, ಬಿಕಾಸ್ ಅಲ್ಲಿ ಆನೆ ಸಫಾರಿ ಅದೆಲ್ಲ ಇದೆ. ಇವಾಗ ಫಸ್ಟ್ ನಾವು ಟಿಫನ್ ಮಾಡೋದಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಇವಾಗ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇರುತ್ತೆ, ಬಿಕಾಸ್ ನಾವೆಲ್ಲ ಲೇಟಾಗಿ ಬಂದ್ವಲ್ಲ, ಅದಕ್ಕೆ ನಮ್ಮ ದೊಡ್ಡಮ್ಮ ಪಕ್ಕ ಬೈತಾರೆ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಇವಾಗ ಫಸ್ಟ್ ವ್ಯಾನ್ ಹತ್ರ ಹೋಗೋಣ ಬನ್ನಿ, ಬಸ್ ಹತ್ರ. ಸೊ ಎಲ್ಲರೂ ಇಲ್ಲಿ ಕೂತ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಒಂದು ಕಡೆ ಸೇರಿದ್ವಿ. ಇವಾಗ ಅಲ್ಲೆಲ್ಲ ಸ್ಥಾನಕ್ಕೆ ಅಂತ ಕರ್ಕೊಂಡ್ರೆ ಗಬ್ಬು ಸೊ ಬ್ರಿಡ್ಜ್ ನೋಡ್ತಾ ಇರ್ಬೋದು. ಬೆಳಗಿನ ಜಾವ ಅಷ್ಟೇನು ಚೆನ್ನಾಗಿ ಕಾಣಿಸ್ಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ನೀರೆಲ್ಲ ಖಾಲಿನೇ ಆಗ್ಬಿಟ್ಟಿದೆ. ಮುಂಚೆ ಬಂದಾಗ ಎಷ್ಟಿತ್ತು, ಇವಾಗ ನೀರೇ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಕ್ಯಾಮ್ರಾ ಬೇರೆ ಚಾರ್ಜಿಂಗ್ ಕೈ ಕೊಟ್ಬಿಡ್ತು. ಚಾರ್ಜಿಂಗ್ ಇದ್ದರೆ ಸಕ್ಕದಾಗಿ ಕಾಣಿಸಿರೋದು. ಎಷ್ಟು ನೀರು ಕಡಿಮೆ ಆಗಿದೆ ಅಂದರೆ ಸಖತ್ ನೀರು ಕಡಿಮೆ ಆಗಿದೆ.